ಹಾಯ್ ಫ್ರೆಂಡ್ಸ್, ಪದ್ಮ ಪಾಕಶಾಲೆಗೆ ಸ್ವಾಗತ. ಇವತ್ತು ಹಲಸಿನ ಹಣ್ಣಿನ ಹಲ್ವಾ ಈಸಿಯಾಗಿ ಮಾಡೋದು ಹೇಗೆ ಅಂತಂದು ತೋರಿಸ್ಕೊಡ್ತೀನಿ. ನೋಡಿ, ಬೀಜನೆಲ್ಲ ತೆಗೆದು ಈ ಥರ ಪೀಸಾಗಿ ಮಾಡಿಟ್ಕೊಂಡಿದ್ದೀನಿ ಹಲಸಿನ ಹಣ್ಣನ್ನು. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಬೀಜ ತೆಗೆದು ಬೀಜದ ಮೇಲಿನ ಸಿಪ್ಪೆ ಇರುತ್ತಲ್ಲ, ಅದನ್ನು ಕೂಡ ಈ ಥರ ಬಂದಿರೋದನ್ನ ಎಲ್ಲ ತೆಗೆದಿಟ್ಟಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಹಲಸಿನ ಹಣ್ಣನ್ನು ತಗೊಳ್ಳಿ. ಇದು ತುಂಬಾ ಉಳಿದಿತ್ತು ಅಂತಂದ್ಬಿಟ್ಟು ಯಾರು ತಿನ್ನಂಗಿಲ್ಲ ಅಂತಂದ್ಬಿಟ್ಟು ಈಗ ಹಲ್ವಾ ಮಾಡಿದರೆ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ. ಈಗ ಹಲ್ವಾ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಬೆಲ್ಲ ಹಾಕಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಇದು ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಲಿದು. ಅಷ್ಟರೊಳಗೆ ಇದನ್ನ ಪೇಸ್ಟ್ ಮಾಡಿಟ್ಟಿದ್ದೀನಿ. ನೋಡಿ, ಮಿಕ್ಸಿಗೆ ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿದ್ದೀನಿ. ಈ ಬೆಲ್ಲ ಇದು ಚೆನ್ನಾಗಿ ಕರಗಬೇಕಿದು. ಇದು ಬೆಲ್ಲ ಕರಗಾಗಿದೆ. ಇವಾಗ ನೋಡಿ, ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ದಪ್ಪ ತಳದಿರಿಡ್ರಿ, ಇಲ್ಲಾಂದರೆ ನಾನ್ ಸ್ಟಿಕ್ ಇದ್ದರೆ ಇನ್ನೂ ಒಳ್ಳೆಯದು. ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿಬಿಟ್ಟು ಮಿಕ್ಸಿ ಮಾಡಿಟ್ಟಿದ್ನಲ್ಲ ಹಲಸಿನ ಹಣ್ಣು, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಿದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಲಸಿನ ಹಣ್ಣು ಮೊದಲೇ ಸ್ವೀಟ್ ಇರೋದ್ರಿಂದ ಬೆಲ್ಲ ನಾನು ಸ್ವಲ್ಪ ಹಾಕಿದ್ದೀನಿ, ಹಲಸಿನ ಹಣ್ಣನ್ನೇ ಜಾಸ್ತಿ ಹಾಕಿದ್ದೀನಿ. ಹಂಗಾಗಿಬಿಟ್ಟು ಸ್ವೀಟ್ ಏನು ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಸಕ್ಕರೆ ಹಾಕಿ ಕೂಡ ಮಾಡ್ಬೋದು. ನಾನು ಆರೋಗ್ಯಕರವಾಗಿರಲಿ ಅಂತಂದ್ಬಿಟ್ಟು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡೋಣ. ಇದನ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಥರ ಕೈ ಆಡಿಸ್ತಾನೇ ಇರಬೇಕು ಇದನ್ನು. ನೋಡಿ, ಇವಾಗ ಸ್ವಲ್ಪ ತಿಕ್ನೆಸ್ಸು ಸ್ವಲ್ಪ ಬರ್ತಾಯಿದೆ, ಸ್ವಲ್ಪ ಗಟ್ಟಿ ಆಗ್ತಾಯಿದೆ. ಇವಾಗ ಇದು ಇನ್ನೂ ಚೆನ್ನಾಗಿ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಈ ಥರ ಮಾಡ್ತಾನೆ ಇರಬೇಕಾಗುತ್ತೆ. ಇದು ಕಡಿಮೆ ಅಂದರೂ ಒಂದು 10ರಿಂದ 15 ನಿಮಿಷನಾದ್ರೂ ಹೀಗೆ ಮಾಡಬೇಕಾಗುತ್ತೆ ಇದು. ನೋಡಿ, ಇಲ್ಲಿ ಬೆಲ್ಲ ಪೂರ್ತಿ ಕರಗಿದೆ. ಇದೇನು ಪಾಕ ಏನು ಬರೋದು ಬೇಡ, ಬೆಲ್ಲ ಚೆನ್ನಾಗಿ ಕರಗಿದರೆ ಸಾಕಾಗುತ್ತೆ. ಕಸ ಏನಾದ್ರು ಇದ್ದರೆ ಬೆಲ್ಲದಲ್ಲಿ ಸೋಸ್ಕೊಳ್ಳಿ ಈ ಟೈಮಲ್ಲಿ, ಇಲ್ಲಾಂದರೆ ಬೇಡ ಹಾಗೆ ಹಾಕಿದರೂ ಬರುತ್ತೆ. ನೋಡಿ, ನಾನು ಸೋಸ್ಕೋತಾ ಇದ್ದೀನಿ. ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಲಸಿನ ಹಣ್ಣಿನ ಮಿಕ್ಸ್ಚರ್ ಮಾಡಿಟ್ಟಿದ್ವಲ್ಲ, ಅದಕ್ಕೆ ಇದನ್ನ ಬೆಲ್ಲನ ಚೆನ್ನಾಗಿ ಸೋಸ್ಕೋತಾ ಇದ್ದೀನಿ. ಕಸ ಇದ್ದರೆ ಬರುತ್ತೆ ಅಂತಂದ್ಬಿಟ್ಟು ಹೀಗೆ ಸೋಸ್ಬಿಟ್ಟು, ಸ್ವೀಟ್ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಸ್ವೀಟ್ ಹಾಕ್ಕೊಳ್ಳಿ. ಹಲಸಿನ ಹಣ್ಣು ಮೊದಲೇ ಸ್ವಲ್ಪ ಸ್ವೀಟ್ ಇರುತ್ತೆ. ಇದನ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡೋಣ. ಇದು ಗಟ್ಟಿ ಆಗ್ತಾ ಹೋಗಬೇಕು. ಬೆಲ್ಲದ ನೀರೆಲ್ಲ ಬತ್ಕೊಂಡು ಚೆನ್ನಾಗಿ ಗಟ್ಟಿ ಆಗಬೇಕು. ಹಲ್ವಾ ಥರ ಬರಬೇಕು. ಪೀಸಾಗಿ ಕೈ ಸಿಗುತ್ತಲ್ಲ, ಆ ಥರ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಹೀಗೆ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಒಂದು 10ರಿಂದ 15 ನಿಮಿಷ ಇದು ಬೇಕಾಗುತ್ತೆ. ಈ ಥರ ಗಟ್ಟಿ ಆಗಬೇಕು ಅಂದರೆ. ನೋಡಿ, ಬಾಯ್ಲ್ ಆಗ್ತಾಯಿದೆ. ಇವಾಗ ನಾವು ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಹಾಕ್ಕೋಬೋದು. ಗೋಡಂಬಿ, ಬಾದಾಮಿ, ಪಿಸ್ತಾ ಏನಾದರೂ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕಿದ್ದೀನಿ ನಾನು. ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ನೋಡಿ, ಇನ್ನೂ ಗಟ್ಟಿ ಆಗಬೇಕಿದು. ಇದು ಡಬಲ್ ಸೈಜ್ ಇದ್ದಿದ್ದು ಕಡಿಮೆ ಆಗಬೇಕಿದು. ಅದರ ಅರ್ಧ ಸೈಜಿಗೆ ಬರಬೇಕು. ಅಲ್ಲಿವರೆಗೂ ಇದನ್ನು ಮಾಡ್ತಾನೇ ಇರಬೇಕು. ಎಲ್ಲ ಸೈಡಿಗೆಲ್ಲ ಬಿಟ್ಕೋಬೇಕದು. ಇದು ಏಲಕ್ಕಿ ಪುಡಿ. ಇದು ಏಲಕ್ಕಿ ಪುಡಿ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಬಂದರೆ ಚೆನ್ನಾಗಿ ಇದು ನೋಡಿ ಕಲರ್ ಹೇಗೆ ಚೇಂಜ್ ಆಗಿದೆ. ಇವಾಗ ತಳ ಬಿಟ್ಕೋತಾ ಬರಬೇಕು. ಅಲ್ಲಿವರೆಗೂ ಇದನ್ನು ತಿರುಗಿಸ್ತಾನೇ ಇರಬೇಕಾಗುತ್ತೆ. ನೋಡಿ, ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕಿದು. ಇವಾಗ ನೋಡಿ, ಕಲರು ಕೂಡ ಚೇಂಜ್ ಆಗಿದೆ, ಸ್ವಲ್ಪ ಗಟ್ಟಿನೂ ಆಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಲಸಿನ ಹಣ್ಣು ಇದ್ದಾಗ ನೀವು ಒಂದ್ಸರಿ ಈ ರೆಸಿಪಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತಂದು ಕಮೆಂಟ್ ಮಾಡಿ ತಿಳಿಸಿ. ತುಂಬ ಟೇಸ್ಟಿಯಾಗಿ ಹಲಸಿನ ಹಣ್ಣಿನ ಹಲ್ವಾ, ಹಲಸಿನ ಹಣ್ಣಿನ ಸೀಸನ್ನಲ್ಲಿ ನೀವು ಒಂದ್ಸತಿ ಇದನ್ನ ಟ್ರೈ ಮಾಡಿ ನೋಡಿ. ಮನೇಲಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಏನು ಜಾಸ್ತಿ ಸಾಮಾನೇನು ಬೇಕಾಗಲ್ಲ. ಹಲಸಿನ ಹಣ್ಣು ಮತ್ತು ಬೆಲ್ಲ ಒಂದಿದ್ರೆ ಸಾಕು. ಡ್ರೈ ಫ್ರೂಟ್ಸು ಆಪ್ಷನಲ್, ಅದು ನಿಮಗೆ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲದ್ರೆ ಇಲ್ಲ. ನೋಡಿ, ಗಟ್ಟಿಯಾಗಿದೆ. ಹೀಗೆ ಎತ್ತಿ ಹೀಗೆ ಬಿಟ್ಟರೆ ಒಂದೇ ಸರಿ ಬೀಳಬೇಕು. ಅಲ್ಲಿವರೆಗೂ ಇದನ್ನು ಮಾಡಬೇಕು. ಇದಕ್ಕೆ ನೋಡಿ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಸ್ವಲ್ಪ ಗೋಡಂಬಿ, ಬಾದಾಮಿನ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದ್ದೀನಿ. ತಳಕ್ಕೆ ಸ್ವಲ್ಪ ತುಪ್ಪ ಹಚ್ಚಿದ್ದೀನಿ, ಈಸಿಯಾಗಿ ಬಿಟ್ಕೊಲ್ಲಿ ಅಂತಂದು. ಇದು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಇದು ಕೂಡ ಬೇಕಿದ್ದರೆ ಹಾಕ್ಕೋಬೋದು. ಚೆನ್ನಾಗಿ ಕಾಣಲಿ ಅನ್ನೋ ಅವಶ್ಯಕತೆ ಅಷ್ಟೇ ಹಾಕ್ತಾಯಿದ್ದೀನಿ. ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಗಟ್ಟಿ ಇರಬೇಕು.
ಇದು ಒಂದೇ ಸರಿ ಹೀಗೆ ಬೀಳಬೇಕು, ಅಲ್ಲಿವರೆಗೂ ಅಷ್ಟು ತಿರುಗಿಸಿ ಈ ಗಟ್ಟಿ ಹದಕ್ಕೆ ತೊಗೊಂಬರ್ಬೇಕು. ಅದನ್ನು ನೋಡಿ ಹೀಗೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಸಮ ಮಾಡೋಣ. ಈ ಪ್ಲೇಟ್ನಲ್ಲಿರೋದನ್ನು ನೋಡಿ ಎಷ್ಟೊಂದು ಇದ್ದಿದ್ದು ಎಷ್ಟೇ ಆಗ್ಬಿಡ್ತು. ಹಲ್ವಾ ಮಾಡ್ತಾ ತಿರುಗಿಸ್ತಾ ಇದು ತೆಳು ಇದ್ದಿದ್ದು ಗಟ್ಟಿ ಆದಾಗ ಸೈಜು ಕಡಿಮೆ ಆಗುತ್ತೆ ಪ್ರಮಾಣ. ಇದು ನೋಡಿ ಈ ಥರ ಸಮ ಮಾಡೋಣ. ಇದನ್ನ ಸಮ ಮಾಡಿ ಇದನ್ನು ತಣ್ಣಗಾಗಬೇಕು. ಇದು ಒಂದು 2 ಅವರ್ಸ್ ಆದರೂ ಇದನ್ನು ಹಾಗೆ ಬಿಟ್ಬಿಡೋಣ. ಇದನ್ನು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಕಟ್ ಮಾಡಿ ತೋರಿಸ್ತೀನಿ. ಸೂಪರಾಗಿರೋ ಹಲ್ವಾ ರೆಡಿ ಆಗುತ್ತೆ ನೋಡಿ. ಜಾಸ್ತಿ ಸಾಮಗ್ರಿಗಳನ್ನ ಏನೂ ಯೂಸ್ ಮಾಡ್ದೇ ಹಲಸಿನ ಹಣ್ಣಿನ ಹಲ್ವಾ. ಇದ್ರ ಮೇಲ್ಗಡೆ ಕೂಡ ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಹಾಗೆ ಕೂಡ ತಿನ್ಬೋದು. ನಾನು ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋ ಇದಕ್ಕೆ ಇದನ್ನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ಇದನ್ನ ತಣ್ಣಗಾದಾಗ ಇನ್ನೂ ಗಟ್ಟಿಯಾಗುತ್ತೆ. ಪೀಸ್ ಥರ ಕಟ್ ಮಾಡಲಿಕ್ಕೆ ಚೆನ್ನಾಗಿ ಬರುತ್ತೆ. ನಮಗೆ ಪೀಸ್ ಥರ ಬೇಡ ಅನ್ನೋದಾದರೆ ಬಟ್ಲದಲ್ಲಿ ಹಾಕ್ಕೊಂಡೇ ತಿನ್ನಬೇಕು ಅನ್ನೋದಾದರೆ ಇಷ್ಟೊಂದು ಗಟ್ಟಿ ಆಗೋವರೆಗೂ ಮಾಡೋದು ಬೇಡ. ಇನ್ನು ಸ್ವಲ್ಪ ತೆಳುವಾಗಿದ್ದಾಗಲೇ ತೆಗೆದುಬಿಟ್ಟು ಬಟ್ಲದಲ್ಲಿ ಹಾಕ್ಕೊಟ್ಬಿಟ್ರೆ ಅದು ಕೂಡ ಚೆನ್ನಾಗಿರುತ್ತೆ. ನಾನು ಪೀಸ್ ಥರ ಕಟ್ ಮಾಡಲಿಕ್ಕೆ ಈ ಥರ ಮಾಡಿದ್ದೀನಿ. ಇದೊಂದು 2 ಅವರ್ಸ್ ಬಿಟ್ಬಿಟ್ಟು ತೋರಿಸ್ತೀನಿ ತಣ್ಣಗಾದ್ಮೇಲೆ. ನೋಡಿ 2 ಅವರ್ಸ್ ಆಗಿದೆ. ಇವಾಗ ತಣ್ಣಗಾಗಿದೆ. ಒಂದು ಸ್ಪೂನು ಅಥವಾ ಒಂದು ಚಾಕುದಿಂದ ಇದನ್ನು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಈ ಥರ ಕಟ್ ಮಾಡೋಣ. ಇನ್ನೂ ಸ್ವಲ್ಪ ತಣ್ಣಗಾಗಬೇಕಿದು. ಸ್ವಲ್ಪ ನೋಡಿ ಈ ಥರ ನಿಧಾನಕ್ಕೆ ಹೀಗೆ ಕಟ್ ಮಾಡೋಣ. ಇದು ಕಟ್ ಮಾಡಿದ ಮೇಲೆ ಪೀಸಸ್ ಆಗಿ ಆರಾಮಾಗಿ ಈಸಿಯಾಗಿ ಬರುತ್ತೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಹಲಸಿನ ಹಣ್ಣಿನ ಹಲ್ವಾ ತುಂಬಾ ಟೇಸ್ಟಿಯಾಗಿರೋ ರುಚಿಕಟ್ಟಾದ ಹಲಸಿನ ಹಣ್ಣಿನ ಹಲ್ವಾ ರೆಡಿಯಾಗಿದೆ. ಇದುವರೆಗೂ ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.